ಬೆಳಗಾವಿಯಲ್ಲಿ ಮುಸ್ಲಿಂ ಯುವಕರಿಂದ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮತ್ತು ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧಿಸೋ ಕೆಲಸ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಮುಸ್ಲಿಂ ಯುವಕರಿಂದ ನೈತಿಕ ಪೊಲೀಸ್ಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಅಂತ ತಿಳಿದು ಅಕ್ಕ ತಮ್ಮನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಕೆಲವು ಜಂತುಗಳು. ಸಮಾಜದ ಸ್ವಾಸ್ಥ್ಯವನ್ನ ಆಗಾಗ ಹಾಳು ಮಾಡ್ತಿರ್ತಾರೆ ಇವರು. ನೈತಿಕ ಪೊಲೀಸ್ಗಿರಿ ಹೆಸರಲ್ಲಿ ಹಲ್ಲೆ ಪ್ರಕರಣ ಸಂಬಂಧ 7 ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬೆಳಗ್ಗೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿತ್ತು. ಈಗ ಅಪ್ಡೇಟ್ ಸಿಕ್ಕಿರೋದು 7 ಜನ. ಒಟ್ಟು 17 ಜನರ ವಿರುದ್ಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕುಟುಂಬಸ್ಥರು ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ರು ಹಾಗೂ ಏನಾಯ್ತು ತಮ್ಮ ಮನೆಯ ಸದಸ್ಯನಿಗೆ ಅನ್ನೋದನ್ನ ಎಳಿ ಎಳೆಯಾಗಿ ಬಿಚ್ಚಿಡೋ ಕೆಲಸವನ್ನು ಮಾಡಿದ್ರು. ವಿಪರೀತವಾಗಿ ಹಲ್ಲೆಗೆ ಒಳಗಾಗಿದ್ದಾನೆ ಯುವಕ. ಔಟರ್ ಸ್ಕ್ರಾಚ್ಗಿಂತ ಇನ್ನರ್ ಬ್ಲೀಡಿಂಗ್ಗಳು ಜಾಸ್ತಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಅಂಶ. ಜೊತೆಗೆ ಎಷ್ಟೇ ಕೇಳ್ಕೊಂಡ್ರು ಕೂಡ ನಾವು ಪ್ರೇಮಿಗಳಲ್ಲ, ಅಕ್ಕ ತಮ್ಮ ಅಂತ ಕೇಳ್ಕೊಂಡ್ರು ಕೂಡ ಕೇಳೋ ಮನಸ್ಥಿತಿಯಲ್ಲೇ ಇರಲಿಲ್ಲ. ಇನ್ನೊಂದು ಕಡೆಗೆ ಘಟನೆ ನಡೆದ ಬಳಿಕ ಆಸ್ಪತ್ರೆಗೆ ದಾಖಲಾಗಿರುವಂತಹ ಯುವಕನ ಭೇಟಿಗೆ ಮಾಜಿ ಸಚಿವ KS ಈಶ್ವರಪ್ಪ ಅವರು ಆಗಮನಿಸಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬಂದು ಗಾಯಾಳುವಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿಚಾರಣೆ ಮಾಡೋ ಕೆಲಸವನ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ.